ನೀವೆಲ್ಲರೂ ಕೂಡ ಲಕ್ಕಿ ಭಾಸ್ಕರ್ ಮೂವಿಯನ್ನು ನೋಡಿರ್ತೀರಾ. ಇದೇ ರೀತಿಯಲ್ಲಿ ನೈಜ ಘಟನೆಯೊಂದು ನಡೆದಿದೆ. ಲಕ್ಕಿ ಭಾಸ್ಕರ್ ಫಿಲ್ಮ್ನಂತೆ ಖತರ್ನಾಕ್ ಪ್ಲಾನ್ ಮಾಡಿದ್ದಾರೆ. 50 ಲಕ್ಷ ಹಣಕ್ಕೆ ಟೋಪಿ ಹಾಕಿದ್ದಾರೆ ಬ್ಯಾಂಕ್ ಮ್ಯಾನೇಜರ್. ವೃದ್ಧಿಗೆ ಅರ್ಧ ಕೋಟಿ ಚೀಟಿಂಗ್ ಮಾಡಿದ್ದಾರೆ ಬ್ಯಾಂಕ್ ಮ್ಯಾನೇಜರ್. ಇಂಡಸ್ಇಂಡ್ ಬ್ಯಾಂಕ್ ಡೆಪ್ಯೂಟಿ ಮ್ಯಾನೇಜರ್ ಮೇಘನಾ ಮಾಡಿರುವಂಥ ಕೆಲಸ ಇದು. ಲಕ್ ಬರುತ್ತೆ ಅಂತೇಳಿ ಚೀಟಿಂಗ್ ಮಾಡಿ ಅನ್ಲಕ್ ಆದ್ಲು. ಗಿರಿನಗರ ಪೊಲೀಸರಿಂದ ಆರೋಪಿಗಳನ್ನು ಬಂಧಿಸಲಾಗಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 50 ಲಕ್ಷ ರೂಪಾಯಿಗೆ ಕನ್ನ ಹಾಕಿರುವಂಥ ಪ್ರಕರಣ ಇದು. ಸದ್ಯ ಆರೋಪಿಯನ್ನು ಅರೆಸ್ಟ್ ಮಾಡಿ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಅರ್ಧ ಕೋಟಿ ವಂಚನೆ ಮಾಡಿರೋದು ವೃದ್ಧೆಗೆ. ಡೆಪ್ಯೂಟಿ ಮ್ಯಾನೇಜರ್ ಹೆಸರು ಮೇಘನಾ ಅಂಥೇಳಿ. ಇಂಡಸ್ಇಂಡ್ ಬ್ಯಾಂಕ್ನ ಡೆಪ್ಯೂಟಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ರು. 76 ವರ್ಷದ ವೃದ್ಧೆಗೆ ಇವರು ಮೋಸ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ಬೆಂಗಳೂರಿನ 76 ವರ್ಷದ ವೃದ್ಧೆ ಸಾವಿತ್ರಮ್ಮಗೆ ವಂಚನೆಯನ್ನು ಮಾಡಿದ್ದಾರೆ. ಗಿರಿನಗರದ ಇಂಡಸ್ಇಂಡ್ ಬ್ಯಾಂಕ್ನಲ್ಲಿ ಸಾವಿತ್ರಮ್ಮ ಖಾತೆ ಓಪನ್ ಮಾಡಿದರು. ಅಕೌಂಟ್ಗೆ ಆಗಾಗ ಲಕ್ಷಾಂತರ ರೂಪಾಯಿ FDಯನ್ನು ವೃದ್ಧೆ ಮಾಡ್ತಾ ಇದ್ರು. ಈ ವೇಳೆ ವೃದ್ಧೆಗೆ ಪರಿಚಯ ಆಗಿದ್ರು ಡೆಪ್ಯೂಟಿ ಮ್ಯಾನೇಜರ್ ಮೇಘನಾ. ಬ್ಯಾಂಕ್ ಕೆಲಸ ಏನೇ ಇದ್ರೂ ನಾನು ಮಾಡಿಕೊಡ್ತೀನಿ ಅಂತೇಳಿ ನಂಬಿಕೆಯನ್ನು ಹುಟ್ಟಿಸಿದ್ದಾರೆ. ಇತ್ತೀಚೆಗೆ ವೃದ್ಧೆ ಕೈಯಿಂದ RTGSಗೆ ಸೈನ್ ಮಾಡಿಸ್ಕೊಂಡಿದ್ದಾರೆ ಆರೋಪಿತೆ. ಸಾವಿತ್ರಮ್ಮ ಅಕೌಂಟ್ನಿಂದ ಗೆಳೆಯನಿಗೆ 50 ಲಕ್ಷ ರೂಪಾಯಿ ಹಣವನ್ನು ವರ್ಗಾವಣೆ ಮಾಡಿದ್ದಾರೆ. ಅನ್ವರ್ ಘೋಷ್ ಎಂಬಾತನ ಅಕೌಂಟ್ಗೆ ವರ್ಗಾವಣೆ ಆಗಿರೋದು. ತನ್ನ ಗಂಡ ಶಿವಪ್ರಸಾದ್ ಜೊತೆ ಪ್ಲಾನ್ ಮಾಡಿ ಈ ರೀತಿಯಾಗಿ ವರ್ಗಾವಣೆ ಮಾಡಿಕೊಂಡಿದ್ದಾರೆ. ಕಳೆದ ತಿಂಗಳ 12ನೇ ತಾರೀಕು ಅಕೌಂಟ್ ಪರಿಶೀಲನೆ ಮಾಡಿದಾಗ ಅಮೌಂಟ್ ಖಾಲಿಯಾಗಿತ್ತು. ಈ ಬಗ್ಗೆ ಕೇಳಿದರೆ ನೀವೇ RTGS ಮಾಡೋಕ್ಕೆ ಹೇಳಿದ್ರಿ ಅಂತೇಳಿ ಮೇಘನಾ ಉಲ್ಟಾ ಹೊಡೆದಿದ್ದಾರೆ. ಅನುಮಾನಗೊಂಡ ಗಿರಿನಗರ ಠಾಣೆಗೆ ಸಾವಿತ್ರಮ್ಮ ದೂರನ್ನು ಕೊಟ್ಟಿದ್ರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹರಿಹರ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, ಬ್ಯಾಂಕ್ ಸಿಬ್ಬಂದಿಯನ್ನು ನಾವು ನಂಬಿ ವ್ಯವಹಾರವನ್ನು ಮಾಡ್ತೀವಿ, ಆದರೆ ಬ್ಯಾಂಕ್ ಸಿಬ್ಬಂದಿಯೇ ಇದೇ ರೀತಿಯಾಗಿ ಮೋಸವನ್ನು ಮಾಡಿದರೆ ಪ್ರಕರಣದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗುವುದಾದ್ರೆ? ಸಂಪತ್, ಇಲ್ಲಿ ಮೊದಲೇದಾಗಿ ನಾವು ಗಮನಿಸಬೇಕಾದ ಸಂಗತಿ ಅಂತಂದ್ರೆ, ಅನೇಕ ವೃದ್ಧರು ATMಗಳಿಗೆ ಹೋಗುವಂತಹ ಸಂದರ್ಭದಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ATM ಪಿನ್ ಅನ್ನ ಬಳಸ್ಕೊಂಡು, ಕಾರ್ಡ್ ಅನ್ನ ಬಳಸ್ಕೊಂಡು ವಿಡ್ರಾ ಮಾಡುವಂತಹ ಅನೇಕ ವಂಚಕರನ್ನು ಕೂಡ ನಾವು ನೋಡಿದ್ದೇವೆ. ಅನೇಕ ವೃದ್ಧರನ್ನ ಈ ರೀತಿಯಾಗಿ ಟಾರ್ಗೆಟ್ ಮಾಡುವಂತ ಕೂಡ ನೋಡಿದ್ದೇವೆ. ಅದೇ ರೀತಿಯಾಗಿ ಬ್ಯಾಂಕ್ಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಫಾರ್ಮ್ಗಳನ್ನ ಫಿಲ್ ಮಾಡುವಂತಹ ಸಂದರ್ಭದಲ್ಲಿ ಅವರ ವೈಯಕ್ತಿಕ ಖಾತೆಯ ಡೀಟೇಲ್ ಅನ್ನ ತೆಗೆದುಕೊಂಡು ಸೈನ್ ಅನ್ನ ಫೋರ್ಜರಿ ಮಾಡಿ ಮತ್ತು ಅವರಿಂದಲೇ ಬೇರೆ ಬೇರೆ ಫಾರ್ಮ್ಗಳಿಗೆ ಸೈನ್ ಮಾಡಿಸ್ಕೊಂಡು ವಂಚನೆ ಮಾಡುವಂತಹ ಪ್ರಕರಣವನ್ನು ಕೂಡ ನೋಡಿದ್ದೀವಿ. ಅನೇಕ ಬಾರಿ ಬ್ಯಾಂಕ್ ನವರು ಕೂಡ ಮತ್ತು ಪೊಲೀಸರ ಜೊತೆ ಟೈಅಪ್ ಆಗಿ ಅನೇಕ ಕಾರ್ಯಕ್ರಮಗಳನ್ನು, ಅಂದ್ರೆ ವೃದ್ಧರು ವಂಚನೆಗೊಳಗಾಗಬೇಡಿ ಮತ್ತು ಯಾರು ಕೂಡ ಇಂಥವ್ರನ್ನ ನಂಬೇಡಿ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ವೈಯಕ್ತಿಕ ಮಾಹಿತಿಯನ್ನ ಕೊಡಬೇಡಿ ಅಂತ ಬ್ಯಾಂಕ್ನವರೇ ಅನೇಕ ಬಾರಿ ಗಳನ್ನ ಕೊಡುವಂಥದ್ದನ್ನು ಕೂಡ ನೋಡಿದೆ. ಆದ್ರೆ ಇಲ್ಲಿ ಬೇಲಿನೇ ಎದ್ದು ಹೊಲ ಮೈದಂತಹ ಪ್ರಕರಣ ಇದು. ಪ್ರಮುಖವಾಗಿ ಈ ಸಾವಿತ್ರಮ್ಮ ಅನ್ನೋದೇನಿದ್ದಾರೆ, ಇವರು ಎಷ್ಟು 70ಕ್ಕೂ ಹೆಚ್ಚು ವರ್ಷ ಆಗಿರುವಂಥದ್ದು. ಇವ್ರಿಗೆ 76 ವರ್ಷ ಆಗಿದೆ ಸಾವಿತ್ರಮ್ಮ ಅವ್ರಿಗೆ. ಇವರು ಒಂದು FD ಅಕೌಂಟ್ ಅನ್ನು ಕೂಡ ಈ ಗಿರಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಒಂದು ಬ್ಯಾಂಕ್ ನಲ್ಲಿ ಇಟ್ಟಿರ್ತಾರೆ. ಅಲ್ಲೇ ಇದ್ದಂತಹ ಅಂತಂದ್ರೆ ಇಲ್ಲಿ ಪರಿಚಯ ಮಾಡ್ಕೊಂಡಿರ್ತಾಳೆ ಈ ಮೇಘನಾ ಅನ್ನೋಕೆ ಡೆಪ್ಯೂಟಿ ಮ್ಯಾನೇಜರ್ ಕೂಡ ಹೌದಿಕ್ಕೆ ಈ ಒಂದು ಬ್ಯಾಂಕ್ ನಲ್ಲಿ. ಈಕೆ ಅನೇಕ ಬಾರಿ ಈಕೆಯನ್ನ ಪರಿಚಯ ಮಾಡ್ಕೊಳ್ಳೋದಾಗಿರ್ಬೋದು, ನಿಮಗೆ ಬ್ಯಾಂಕ್ಗೆ ಏನೇ ಸಹಾಯ ಬಂದ್ರು ಕೂಡ ಬ್ಯಾಂಕ್ ಪರವಾಗಿ ನನ್ನ ಬಳಿ ಬನ್ನಿ, ನಾನು ನಿಮಗೆ ಮಾಡಿಕೊಡ್ತೀನಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ನಂಬಿಕೆಯನ್ನ ಗಳಿಸ್ಕೊಂಡಿರ್ತಾಳೆ. ಸಾವಿತ್ರಮ್ಮ ಕೂಡ ಈಕೆಯನ್ನ ನಂಬಿರ್ತಾರೆ. ಇಂಡ್ ಬ್ಯಾಂಕ್ ನಲ್ಲಿ ಖಾತೆಯನ್ನು ಕೂಡ ಈ ಸಾವಿತ್ರಮ್ಮ ಹೊಂದಿರ್ತಾರೆ. ಆಗಾಗ ಇವರು ಹಣವನ್ನ ಇಲ್ಲಿ ಬಂದು ಡೆಪಾಸಿಟ್ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಸಹಾಯ ಕೂಡ ಮಾಡಿರ್ತಾರೆ. ಒಂದು ಬಾರಿ ಈಕೆ ಬೇರೆ ಫಾರ್ಮ್ಗೆ ಫಿಲ್ಅಪ್ ಮಾಡ್ಕೊಂಡಿರ್ತಾಳೆ. ಅಂದ್ರೆ RTGS ಫಾರ್ಮ್ ಅಂತಂದ್ರೆ ಇಷ್ಟು ಮೊತ್ತದ ಹಣವನ್ನ ಒಂದೇ ಬಾರಿಗೆ ಬೇರೆಯವರಿಗೆ ವರ್ಗಾವಣೆ ಮಾಡಬೇಕು ಅಂತಂದ್ರೆ ಅದು RTGS ಮುಖಾಂತರವಾಗಿ ಮಾತ್ರ ಆಗುತ್ತೆ. ಹೀಗಾಗಿ ಆಕೆ ಈ RTGS ಫಾರ್ಮ್ಗೆ ಅಂತಂದ್ರೆ ನೀವು ಬೇರೆ ಖಾತೆಗೆ ಹಣ ವರ್ಗಾವಣೆ ಮಾಡಬೇಕು ಅಂತಂದ್ರೆ ಸೈನ್ ಮಾಡಿ ಅಂತ ಹೇಳ್ಬಿಟ್ಟು ಸೈನ್ ಮಾಡಿಸ್ಕೊಳ್ತಾರೆ. ವೃದ್ಧೆಗೂ ಕೂಡ ಇದ್ರ ಗಮನಕ್ಕೆ ಬಂದಿರೋದಿಲ್ಲ. ಮತ್ತೆ ಈ ಒಂದು ಹಣವನ್ನ ಬರೋಬ್ಬರಿ ಈ ಅನ್ವರ್ ಘೋಷ್ ಎಂಬಾತನ ಅಕೌಂಟ್ಗೆ ಈಕೆ ವರ್ಗಾವಣೆ ಕೂಡ ಮಾಡಿರ್ತಾಳೆ. ಈಕೆ ಈ ಶಿವಪ್ರಸಾದ್ ಅನ್ನೋ ಗಂಡ ಏನಿದ್ದಾನೆ ಆತನ ಜೊತೆ ಪ್ಲಾನ್ ಮಾಡ್ಕೊಂಡು ಈ ರೀತಿಯಾಗಿ ಒಂದು ಕೃತ್ಯವನ್ನು ಕೂಡ ಮಾಡಿರುವಂತದ್ದು.
ಮತ್ತು ವರದರಾಜು ನಾರಾಯಣ್ ಗೌಂಕರ್ ಏನಿದ್ದಾನೆ ಇವರು ಈ ಒಂದು ಪ್ರಕರಣಕ್ಕೆ ಇವ್ರಿಗೆ ಸಾಥ್ ಕೊಟ್ಟಿರ್ತಾನೆ. ಇದಾದ ಮೇಲೆ ಸ್ವಲ್ಪ ದಿನಗಳ ನಂತರ ವೃದ್ಧೆಗೆ ಹಣ ಬೇಕಾಗಿರುತ್ತೆ. ಹೀಗಾಗಿ ಅಕೌಂಟ್ ಅನ್ನು ಬಂದು ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಬರೋಬ್ಬರಿ 50 ಲಕ್ಷ ರೂಪಾಯಿ ಆ ಅಮೌಂಟ್ ಇರೋದಿಲ್ಲ ಈ ಒಂದು ಖಾತೆಯಲ್ಲಿ. ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ನೀವೇ RTGS ಮಾಡೋದಕ್ಕೆ ಹೇಳಿದ್ರಿ, ನಾನು ಹೀಗಾಗಿ RTGS ಮಾಡಿದ್ದೀನಿ ಬೇರೆಯವ್ರ ಖಾತೆಗೆ ಅಂತ ಹೇಳಿ ಈಕೆ ವಾದವನ್ನ ಮಾಡಿರ್ತಾಳೆ. ನಂತರ ಪ್ರಕರಣವನ್ನ ದಾಖಲಿಸ್ತಾಳೆ ಅನುಮಾನಗೊಂಡು ಸಾವಿತ್ರಮ್ಮ. ಸದ್ಯಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ತನಿಖೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಮೇಘನಾ, ಶಿವಪ್ರಸಾದ್, ಅನ್ವರ್ ಘೋಷ್ ಮತ್ತು ಈ ವರದರಾಜು ನಾಟಕ ಗೊತ್ತಾಗಿದೆ. ಸದ್ಯಕ್ಕೆ ಗಿರಿನಗರ ಪೊಲೀಸರು ಈಗ ಈ ಆರೋಪಿಗಳನ್ನ ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ವೃದ್ಧೆಯ ಒಂದು ಮುಗ್ಧತೆ ಮತ್ತು ಅವರಿಗೆ ಓದೋದಕ್ಕೆ ಬರೆಯೋದಕ್ಕೆ ಸರಿಯಾಗಿ ಬರೋದಿಲ್ಲ ಅನ್ನೋದನ್ನ ಅರಿತುಕೊಂಡು ಈ ರೀತಿ ವಂಚನೆ ಮಾಡಿರುವಂತದ್ದು ನಿಜವಾಗ್ಲೂ ಕೂಡ ದುರಂತ. ಸದ್ಯಕ್ಕೆ 4 ಜನ ಆರೋಪಿಗಳನ್ನ ಜೈಲಿಗಟ್ಟಲಾಗಿದೆ. ಸಂಪತ್, ಥ್ಯಾಂಕ್ ಯು ವಿಶ್ವನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.